ಪುಣ್ಯದ ಅಕೌಂಟಿನಲ್ಲಿ ಜಪ ಎಂಬ ಹಣ ಇಡು. ಏನಿದು ಜಪ? ಜಪ ಅಂತಂದ್ರೆ ಜ ಅಂದ್ರೆ ಜನ್ಮ ವಿಚ್ಛೇದಕ, ಪ ಅಂದ್ರೆ ಪಾಪನಾಶಕಂ. ನಮ್ಮಲ್ಲಿರುವ ಪಾಪವನ್ನು ಅಜ್ಞಾನವನ್ನು ನಾಶಗೊಳಿಸಿ ನಮ್ಮ ಬದುಕಿಗೆ ದಿವ್ಯ ಬೆಳಕನ್ನು ನೀಡುವುದೇ ಈ ಜಪ. ಈ ಜಪ ಎದಕ್ಕೆ ನಾವು ಮಾಡ್ಬೇಕಂತಂದ್ರೆ, ದೇವರು ನಮಗೆ ನಾಳೆ ಒಂದು ದಿವಸ ಮ್ಯಾಲೆ ಹೋದಾಗ ಕೇಳ್ತಾನ, ಜಪ ಎಂಬ ಅಕೌಂಟಿನಲ್ಲಿ ನೀ ಎಷ್ಟು ಹಣ ಇಟ್ಟಿ? ನಾವು ದೇವರ ಒಂದೇ ಒಂದು ನಾಮವನ್ನು ತಗೊಂಡು ಒಂದು ಸಲ ನಾವು ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂತಂದೇವಂದ್ರೆ ಮ್ಯಾಲೆ ಇರುವಂಥ ನಮ್ಮ ದೊಡ್ಡ ಅಕೌಂಟಿನಲ್ಲಿ ₹1 ಕೌಂಟ್ ಆಗುತ್ತೆ. ಹಿಂಗೆ ನಮಗೆ ಯಾವ್ದು ಇಷ್ಟವಾದಂಥ ಯಾವುದೇ ಒಂದು ದೇವರ ಒಂದು ನಾಮಸ್ಮರಣೆಯನ್ನು ಪುನಃ ಪುನಃ ಮಾಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಅದರಲ್ಲೂ ಆಂಜನೇಯ ಸ್ವಾಮಿಯ ಬೀಜ ಮಂತ್ರ ಬರ್ತಾ, ಅದು ಓಂ ಹಂಗ್ ಹನುಮತೆ ನಮಃ, ಓಂ ಹಂಗ್ ಹನುಮತೆ ನಮಃ, ಓಂ ಹಂಗ್ ಹನುಮತೆ ನಮಃ. ಈ ಬೀಜ ಮಂತ್ರವನ್ನು ನಿಮಗೆ ಯಾವಾಗ ಸಾಧ್ಯ ಆಗುತ್ತಾ ಒಂದು 10 ನಿಮಿಷ, ಒಂದು ದಿನದಲ್ಲಿ ಒಂದು 10 ನಿಮಿಷ ಆದ್ರೂ ಇದ್ರ ಕಡೆ ಲಕ್ಷ್ಯ ಕೊಟ್ರಂದ್ರೆ ನಿಮಗೆ ಪ್ರತಿಯೊಂದು ಅಷ್ಟು ಐಶ್ವರ್ಯ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ. ಜಪ ಮಾಡೋದ್ರಿಂದ ಕೋಟಿ ಕೋಟಿ ಕರ್ಮ ಕಳಿತೈತಿ. ನಾರದ ಮುನಿಗಳು ವಾಲ್ಮೀಕಿ ಮಹರ್ಷಿಗಳಿಗೆ ರಾಮನಾಮ ಜಪವನ್ನು ಹೇಳಿದ್ರಿಂದ ವಾಲ್ಮೀಕಿ ಮಹರ್ಷಿಗಳು ಮೊದಲು ಕೂಡ ಒಬ್ಬರು ದರೋಡೆಕೋರರಾಗಿದ್ದರು. ರಾಮನಾಮ ಎಂಬ ಪರಿಶುಮನಿಂದ ಅವರು ಇಡೀ ರಾಮಾಯಣ ಮಹಾಭಾರತವನ್ನು ಬರೆದರು. ಆಮೇಲೆ ಮಾರ್ಕಂಡೇಯ ಕೂಡ ಅವನಿಗೆ 14 ವರ್ಷ ಆಯುಷ್ಯಿತ್ತು. ಅವನು ಓಂ ನಮಃ ಶಿವಾಯ ಜಪದಲ್ಲಿ ತೊಡಗಿದ್ದ. ಸ್ವತಃ ಯಮರಾಜರು ಯಮಪಾಶದೊಂದಿಗೆ ಅವನ ಬಳಿ ಬಂದರು. ಆವಾಗ ಸ್ವತಃ ಶಿವನೇ ಯಮನನ್ನು ಬೈದ. ಅದಕ್ಕೆ ಈ ಜಪಕ್ಕೆ ಅಷ್ಟ ಮಹತ್ವ ಐತಿ. ಜಪ ಮಾಡುವವರು ರಾಜರಾಯ ಸಿರಿವಂತನಿಗಿಂತಲೂ ದೊಡ್ಡವರಾಗುತ್ತಾರೆ. ಮತ್ತು ನಮ್ಮ ಸಂಸಾರವೆಂಬ ನೌಕೆ ಸುಗಮವಾಗಿ ಸಾಗಬೇಕಾದ್ರೆ ನಾವು ಪ್ರತಿಯೊಬ್ಬರೂ ಜಪ ಮಾಡಲೇಬೇಕು. ಇದು ಜಪಿಸುವವನ ಕಂಡಾಗ ಸ್ವತಃ ಯಮ ಗಡಗಡ ನಡುಗ್ತಾನಂತ. ಜಪದಿಂದ ಕೋಟಿ ಕರ್ಮ ಕಳಿತೈತಿ. ನಾಮ ಜಪವಿಲ್ಲದೆ ಕೋಟಿ ವಿಲಾಸವು ವ್ಯರ್ಥ ಆಗುತ್ತೆ. ಈ ಕಲಿಯುಗದಲ್ಲಿ ಜಪ ಸಾಧನೆ, ಪ್ರಾಣಾಯಾಮ, ಬ್ರೀದಿಂಗ್ ಎಕ್ಸಸೈಸ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಕ್ಕವು. ಯಾಕಂದ್ರೆ ಈ ಬ್ಯುಸಿ ಲೈಫ್ದಾಗ ಸ್ವಲ್ಪ ಇದ್ರ ಕಡೆ ಜಪದ ಕಡೆ ಲಕ್ಷ್ಯ ಕೊಟ್ರಂದ್ರೆ ನಿಮಗೆ ಪ್ರತಿಯೊಂದು ಅನುಕೂಲ ಆಗುತ್ತೆ. ನೀವು ಈ ಪುಣ್ಯದ ಅಕೌಂಟನ್ನು ಹೆಂಗೆ ತುಂಬಿಸ್ಕೋತ ಹೋಗಿರಿ, ನಿಮ್ಮ SBI ಅಕೌಂಟ್ ಅದೇ ರೀತಿ ತುಂಬ್ತದೆ. ಹೀಗಾಗಿ ಪ್ರತಿನಿತ್ಯ ಒಂದು 5 ರಿಂದ 10 ನಿಮಿಷ ಆದರೂ